ಕೊಟ್ಟು ಇಲ್ಲಿವರೆಗಾಗಿ ಬಂದಿದ್ದೀಯಾ? ತುಂಬಾ ಸಂತೋಷವಾಯಿತು. ಸಂತೋಷ ಆಗಲೇಬೇಕು. ಅದ್ರ ಜೊತೆಯಲ್ಲಿ ಇನ್ನೊಂದು ಘಟನೆ ನಡೆದು ಹೋಯ್ತು ನೋಡಿ. ಏನಾಯ್ತು? ಬರುತ್ತಿರುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಘಟನೆ ಗೆಳೆಯ. ಏನಾಯ್ತು? ನಮ್ಮ ಮಂತ್ರಿ ಕುವರ ಯಾವುದೋ ಹೆಣ್ಣನ್ನ ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗಿದ್ದ. ಹೋಗಿ ಆತನನ್ನ ತಡೆದು ಆಕೆಯ ಮಾನ ಪ್ರಾಣವನ್ನು ಕಾಪಾಡಿದೆ. ಅಪ್ಪ, ನಿಮ್ಮ ಊರಿನ ಹೆಣ್ಮಕ್ಳು ಸೊಕ್ಕೆ ಅಂತ ಕೇಳ್ತೇನೆ. ಯಾಕೆ? ಇಷ್ಟೊಂದು ಉಪಕಾರ ಮಾಡಿದ್ದೇನೆ, ಅವಳ ಪ್ರಾಣವನ್ನು ಕಾಪಾಡಿದ್ದೇನೆ, ಮಾನವನ್ನು ಕಾಪಾಡಿದ್ದೇನೆ. ಕೇವಲ ಒಂದು ನಿಮ್ಮ ಉಪಕಾರ ಮರೀಲಿಕ್ಕಿಲ್ಲ ಅಂತ ಹೇಳ್ಬೋದಲ್ವಾ? ಒಂದು ಕೃತಜ್ಞತೆಯನ್ನು ಸಲ್ಲಿಸಬಹುದಿತ್ತು. ಆದ್ರೆ ಮಾತಾಡದೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸದೆ ಹೊರಟು ಹೋದಳು ಗೆಳೆಯ. ಆಕೆ ಯಾರು ಯಾರೋ ಯಾರಾಕೆ? ಅವಳನ್ನು ನೋಡಿದ ಮೇಲೆ ಮದುವೆಯಾಗಬೇಕಂತ ಆಸೆ. ನಿನಗೆ ಗೊತ್ತಿದ್ದು ಹೇಳೋ, ನಿಮ್ಮೂರಲ್ಲಿ ಯಾರು ಆಕೆ? ಯಾರು ನೀನು ಹೇಳಿದಂತ ಹುಡುಗಿ ಯಾರು ಏನು ಎನ್ನುವುದನ್ನು ನಾನು ಅರಿತಿಲ್ಲ. ಅಲ್ಲಿಂದ ವೇಗವಾಗಿ ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ನಿನ್ನಲ್ಲಿ ಕೇಳಿದ್ರೆ ಗೊತ್ತಾಗ್ತದಲ್ಲ. ಅಂತ ಸ್ಫುರದೃತಿ ಹೆಣ್ಣೆ ಯಾರು? ಅವಳನ್ನು ನೋಡ್ಬೇಕು, ಇನ್ನೊಮ್ಮೆ ನೋಡ್ಬೇಕೆನ್ನೋ ಆಸೆಗಳೆಯ. ಆಕೆ ಇದೇ ಊರಿನವಳು. ಹೌದಾದ್ರೆ ನಾಳೆ ದಿನ ನಾಗರ ಪಂಚಮಿ ಹಬ್ಬ ಇದೆ. ಹಾಗಾಗಿ ಊರಿನವರೆಲ್ಲರೂ ಬರ್ತಾರೆ. ಅಲ್ಲ, ಊರಿನವರು ಬರುವುದಷ್ಟೇ ಅಲ್ಲ, ಈ ನಾಗರ ಪಂಚಮಿ ಹಬ್ಬ ಎಲ್ಲರೂ ನೋಡ್ಬೇಕು. ನಿದ್ದೆ ಮಾಡಬಾರ್ದು. ಯಾರಾದ್ರೂ ಹೋದ್ರೆ ನಾಗಶಾಪ ಇರ್ತದೆ, ಅದು ಜಾಗ್ರತೆ ಬೇಕು. ಎಲ್ಲರೂ ಬರ್ತಾರಲ್ವಾ? ಆಕೆಯನ್ನು ಬರಬಹುದು. ಆಕೆ ನಿರೀಕ್ಷೆಯಲ್ಲಿ. ಹೌದಾ? ನಾಳೆ ದಿನ ನಾಗರ ಪಂಚಮಿ ಹಬ್ಬಕ್ಕೆ ಬಂದಿದ್ದಾದ್ರೆ ಆಕೆಯನ್ನು ನಾನು ತೋರಿಸ್ತೀನಿ. ಯಾರಂತ ಹೇಳ್ಬೇಕು? ಹೇಳ್ತೀಯಲ್ವಾ? ಮಧ್ಯರಾತ್ರಿಯ ಸಮಯ
ಪಂಚತೋಲಿಕ ತಲ್ಪದಲ್ಲಿ ಹಾಯಾಗಿ ನಿದ್ರಿಸಿರುತ್ತಾ ಇರುವಂತಹ ಸಂದರ್ಭ ಎಂತ ಘನಘೋರ ದೃಶ್ಯವನ್ನ ಕಾಣ್ಕಂಡಿ. ಬೆಳಗಿನ ಜಾವ ನಾಲ್ಕನೇ ಜಾವದಲ್ಲಿ ಕಂಡಿರುವಂತಹ ಕನಸು ನನಸಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಹಾಗಾದ್ರೆ ಉರಗಗಳೆರಡು ನನ್ನನ್ನ ಕಚ್ಚಿ ಕೊಂದಂತಹ ಕನಸನ್ನ ಕಾಣ್ತಾ ಇದ್ದೇನೆ. ನನ್ನ ಸಾವು ಸಮೀಪಿಸಿದೆ. ಇದಕ್ಕಲ್ಲ ಅಂಜುವವನಲ್ಲ ಅಳುಕುವನಲ್ಲ ಈ ಮಹೋದರ ಏನೆಂಬುದನ್ನ ನೋಡಿಕೊಳ್ತೇನೆ. ವಿಶೇಷ ರೀತಿಯಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಿದ್ದೀರಿ. ಹೌದು. ಹಳ್ಳಿಯ ಸೊಗಡನ್ನ ನೋಡಿದ್ದೇನೆ. ಹೌದು. ಅಲ್ಲಲ್ಲೇ ಕುಣಿತ ಹಬ್ಬ ನಿಮ್ಮ ನಾಗರ ಪಂಚಮಿ ಹಬ್ಬವನ್ನ ಮಾಡಿದ ವಿಶೇಷವಾದ ರೀತಿಯನ್ನು ನೋಡಿದ್ರೆ ವಿಜೃಂಭಣೆಯಿಂದ ಮಾಡಿದ್ದೀರಿ. ಹೌದಲ್ವಾ? ಬಹಳ ಸಂತೋಷವಾಯಿತು. ಇದನ್ನೇ ನೋಡಬೇಕೆನ್ನುವ ಆಸೆಯನ್ನ ಹೊತ್ತವನು ನಾನು. ಅರಮನೆಯಲ್ಲಿದ್ದು ಬೇಸರ, ಗುರುಮುಖೇನ ವಿದ್ಯಾಭ್ಯಾಸವನ್ನು ಮಾಡಿ ಅರಮನೆ ಬಂದ ತಕ್ಷಣವೇ ಇಂಥ ಹಬ್ಬವನ್ನ ನೋಡುವಂತ, ನಿಮ್ಮ ಆಚರಣೆಯನ್ನ ನೋಡುವಂತ ಭಾಗ್ಯ ನನ್ನ ಪಾಲಿಗೆ ದೊರಕಿತ್ತಲ್ಲ, ಅದೇ ಬಹಳ ಸಂತೋಷವಾದುದು. ನಾಗಗಳನ್ನ ಪೂಜಿಸಿದ್ದೀರಿ, ನಾಗಗಳನ್ನ ಆರಾಧಿಸಿದ್ದೀರಿ. ಯಾವ ಭಕ್ತಿಯಿಂದ ನೀವು ಆರಾಧಿಸಿ ಪೂಜೆಯನ್ನು ಮಾಡಿದ್ದೀರೋ ಆ ನಾಗ ಸಂತುಷ್ಟರಾಗಿ ನಮ್ಮ ಭಕ್ತರ ಬೇಡಿಕೆಯನ್ನ ಈಡೇರಿಸುತ್ತದೆ ಎನ್ನುವುದನ್ನ ತಿಳಿದುಕೊಂಡವರು ತಾವು. ಅಂತ ಇರುವಾಗ ನಾಗಗಳ ಪಂಚಮಿಯಂದು ನಾಗರ ಪಂಚಮಿ ಹಬ್ಬವನ್ನ ಆಚರಿಸಿದ್ದೀರಿ. ಈಗ ಮತ್ತೇನಾದ್ರೂ ಹೇಳಿಕೊಂಡ ಏನಿಲ್ಲ, ಎಲ್ಲರೂ ಸರಿದ ಸಾಲಿನಲ್ಲಿ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ.
ಎಂತಹ ಸೌಂದರ್ಯ ರಾಶಿ ನಮ್ಮ ಮುಂದೆ ಬರ್ತಾ ಇದೆ. ತೀರ್ಥ ಪ್ರಸಾದವನ್ನ ಸ್ವೀಕರಿಸುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆಲೆ ಪ್ರವೇಶ ಆ ನಾಗದೇವರಿಗೆ ನಮ್ಮ ಮೇಲೆ ಕರುಣೆ ತೋರಿತೋ ಏನೋ ಗೊತ್ತಿಲ್ಲ, ಈ ಮಾರ್ಗವಾಗಿ ಬಂದ್ಬಿಟ್ಲು. ಗೆಳೆಯ, ನಾನು ಹೇಳ್ತಾ ಇದ್ನಲ್ಲ, ಅವಳನ್ನ ಮಾನಶೀಲವನ್ನು ಕಾಪಾಡಿದ್ದೇನೆ ಅನ್ನೋದಾಗಿ. ಬೇರೆ ಯಾರು ಅಲ್ಲ, ಈಕೆ. ಯಾರು ಅಂತ ಹೇಳ್ತೀವಿ ಗೆಳೆಯ? ಇವಳ ಬಗ್ಗೆ ಕನಸನ್ನು ನೋಡುವುದೇ ಆಯ್ತಲ್ವ ನನಗೆ. ಇಷ್ಟು ದಿನ ನೀನು ಹೇಳುವಂತ ಹುಡುಗಿ ಯಾರು ಏನು ಎನ್ನುವುದರ ಕುತೂಹಲದಲ್ಲಿ ಇದ್ದವನು ನಾನು. ನಿನಗೂ ಕುತೂಹಲ? ಈಕೆ ನನ್ನ ತಂಗಿ. ಈಕೆ ನನ್ನ ತಂಗಿ. ಹಾಗಾದ್ರೆ ನೀನು ಬೇರೆ ಯಾರಲ್ಲ, ನಮ್ ಭಾವ. ಅದಾಗ್ಲಿಕ್ಕಿಲ್ಲ. ಮತ್ತೆ ಅವಳು ಒಪ್ಬೇಕಲ್ಲ? ಅಲ್ಲ, ಅವಳು ಒಪ್ಪುವುದು ಆಮೇಲೆ. ಈಗ ನಾನು ಮನಸಾರೆ ಆಕೆಯನ್ನು ಪ್ರೀತಿ ಮಾಡಿ ಆಯ್ತು, ಮನಸ್ಸಾರೆ ಒಪ್ಪಿ ಆಯ್ತು, ಅಂತ ಮಾತುಗಳು ನಿನ್ನ ಭಾವನೆ. ಆದ್ರೆ ಅವಳಲ್ಲಿ ಕೇಳ್ಬೇಕಲ್ಲ. ನೀನ್ ಕೇಳ್ತೇನೆ, ನಾನು ಕೇಳುವುದ? ನೀನೇ ಕೇಳು. ನಾನು ಕೇಳುವುದಾ? ಆಕೆ ಹೆಸರು ಪ್ರಕೃತಿ. ಪ್ರಕೃತಿ, ನಿನ್ನನ್ನು ಮದುವೆ ಆಗಬೇಕಂತ ಆಸೆಯನ್ನು ಹೊಂದಿದ್ದೇನೆ. ನನ್ನ ಬಾಳ ಸಂಗಾತಿಯಾಗಿ ಬರ್ತೀಯೇನೆ? ಯಾರು? ನನ್ನೆಲ್ಲ ಮದುವೆ ಆಗ್ತೇನೆ ಎನ್ನುವುದಾಗಿ ಈ ತುಂಬಿದ ನಾಗರ ಪಂಚಮಿ ದಿನದ ಈ ಪದದಲ್ಲಿ ಕೂಗಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ ನಾನೇ ಮದುವೆ ಆಗ್ತೇನೆ ಎನ್ನುವ ಹಾಗೆ. ಆದ್ರೆ
ನಿಮ್ಮ ಮಾತನ್ನ ನಂಬುವುದಕ್ಕೆ ಸಾಧ್ಯ ಇಲ್ಲ. ನೀವ್ಯಾರು, ನಾನ್ಯಾರು? ನೀವು ರಾಜಕುಮಾರರು ಇರಬಹುದು, ನಾನು ಸಾಮಾನ್ಯ ಹಳ್ಳಿಯ ಹುಡುಗಿ. ಹಳ್ಳಿಯ ಹುಡುಗಿಯನ್ನ ನೀವು ಮದುವೆ ಆಗ್ತೀರಿ ಎನ್ನುವುದಾಗಿ ಹೇಳ್ತಾ ಇದ್ದೀರಲ್ಲ, ಇದನ್ನ ಎಷ್ಟಕ್ಕೂ ನಂಬುವುದಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಬಹುದು ನಾನು ಮದುವೆ ಆಗುತ್ತೇನೆ ಎನ್ನುವುದಾಗಿ ಆಶ್ವಾಸನೆಯನ್ನ ಕೊಡಬಹುದು, ಆದ್ರೆ ಬರ ಆಶ್ವಾಸನೆ ಮುಂದಾಗುವುದಿಲ್ಲ. ಬಂದವರು ಕೊಟ್ಟು ಹೋಗ್ತಾರೆ, ನಾನು ಅದು ಕೊಡಿಸ್ತೇನೆ, ಇದು ಕೊಡಿಸ್ತೇನೆ, ನಿಮ್ಗೆ ಆ ವ್ಯವಸ್ಥೆ ಮಾಡ್ತೇನೆ, ಈ ವ್ಯವಸ್ಥೆ ಆ ವ್ಯವಸ್ಥೆಗಳ ಬಗ್ಗೆ ಬಿಟ್ಬಿಡು. ರಾಜ ಮಹಾರಾಜರುಗಳು ಹೇಳುವುದೇ ಹಾಗೆ. ನಾನು ಆ ರೀತಿ ಅಲ್ಲ, ನಿನಗೆ ಕೊಟ್ಟ ಮಾತ್ರ ಮೇಲೆ ಉಳಿಸಿಕೊಂಡೇ ಉಳಿಸ್ಕೊಳ್ತೇನೆ. ಈ ವಿಚಾರದಲ್ಲಿ ನಾನು ಕೆಲವೆಲ್ಲ ಕೇಳಿದವಳಿದ್ದೇನೆ. ಇಂಥ ರಾಜಕುಮಾರರು ಕೆಲವು ಮಂದಿಗಳಿದ್ದಾರೆ. ಕೆಲವರು ಕೆಲವು ಮಂದಿಗಳಿದ್ದಾರೆ. ಚಂದದ ಹೆಣ್ಣು ಮಕ್ಕಳ ಕಂಡರು ಸಾಕು, ನಾನು ನೀನು ಚಂದ ಇದ್ಯಾ, ನಿನ್ನೆ ಮದುವೆ ಆಗ್ತೇನೆ, ನಿನ್ನ ಜೊತೆಗೆ ನಾನು ಬಾಳ್ತೇನೆ ಎನ್ನುವುದಾಗಿ. ನೀನು ಓದಿದ್ದೇ ಕೆಲವು ವಿಷಯಗಳು ತಪ್ಪು ಅಂತ ಹೇಳ್ತೇನೆ. ನೀನು ಓದಿದ ಪುಸ್ತಕದಲ್ಲಿ ಅದೇ ರೀತಿ ಇರಬೇಕು. ನಾನು ಓದಿದ ಪುಸ್ತಕದಲ್ಲೂ ಉಂಟು. ಆಕೆಯನ್ನು ಒಬ್ಬ ಪ್ರೀತಿ ಮಾಡ್ತಾನೆ, ಜೀವನ ಪರ್ಯಂತ ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕೆಂದು ಆಸೆಯನ್ನು ಹೊತ್ತಿರ್ತಾನೆ. ಆದ್ರೆ ಅವಳೇನ್ ಮಾಡ್ತಾನೆ ಗೊತ್ತುಂಟಾ? ಅವನಿಗೆ ಗೊತ್ತಿಲ್ಲದೆ ಬೇರೆಯವ್ರ ಮದುವೆ ಪುಸ್ತಕ ಬೇರೆ ಬೇರೆ ಆದ್ರೂ ನಾನು ಓದಿದ ಪುಸ್ತಕ ಸರಿಯಾಗಿಯೇ ಇದೆ. ಕತೆ ಒಂದೇ. ಅವ ಪ್ರಾಣ ಕೊಡುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಹೌದು, ಅಂತವರು ಕೂಡ ಇರ್ತಾರೆ. ಈ ಪುಸ್ತಕದಲ್ಲಿ ನಾನು ಹೇಳಿದ್ದು ಹಾಗೆ ಎಲ್ಲರಂತಲ್ಲ, ಕೆಲವು ಮಂದಿಗಳು. ಕೆಲವು ಅಲ್ಲ, ನಾನು ಓದಿದ ಪುಸ್ತಕ ಸರಿಯಾಗಿದೆ. ಹೌದು, ನೀನು ಓದಿದ ಪುಸ್ತಕ ನಿನಗೆ ನಿನ್ನ ಮಟ್ಟಿಗೆ ಸರಿಯಾಗಿದೆ. ಓದಿದ ನೀನು ಓದಿದ ಪುಸ್ತಕದ ವಿರುದ್ಧವಾಗಿ ನಾನಿದ್ದೇನೆ. ಓದಿದ ಪುಸ್ತಕದಲ್ಲಿ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ನೀನು ಬರೆದದ್ರಲ್ಲಿ ಏನಾದ್ರೂ ತಪ್ಪುಂಟಾ? ಇಲ್ಲ ಇಲ್ಲ ಇಲ್ಲ, ಕೆಟ್ಟದ್ದು ಇದೆ ಎನ್ನುವುದು ಗುರುತಿಸಬೇಕಾದ್ರೆ ಒಳ್ಳೆಯದು ಇರಲೇಬೇಕಲ್ವಾ? ಇರಬಹುದು. ಒಳ್ಳೆಯದು ಇದೆ ಎನ್ನುವುದು ಗುರುತಿಸಬೇಕಾದ್ರೆ ಕೆಟ್ಟದ್ದು ಇರಲೇಬೇಕು. ಇರಬಹುದು. ಹಾಗಾಗಿ ಹೇಳ್ತಾ ಇದ್ದೇನೆ, ನೀವೇನೋ ಹೇಳಿಕೊಳ್ತೀರಿ ನಾನು ಮದುವೆ ಆಗ್ತೇನೆ ಎನ್ನುವುದಾಗಿ. ಸತ್ಯ. ನನ್ನ ಗ್ರಹಚಾರ ಮುಂದೆ ಎಲ್ಲಾದ್ರೂ ಅನಾಹುತ ಆಗಿ ನಾಳೆ ದಿವಸ ನೀವು ನಮ್ಮನ್ನ ಕೈ ಬಿಟ್ಟು ಅಂತಾದ್ರೆ, ಕೈ ಬಿಟ್ರೆ ಅಲ್ವಾ ನಾಳೆ ಜನ ಏನನ್ನು ಕೊಟ್ಟಾರು? ಸಾಧ್ಯವೇ ಇಲ್ಲ. ಅವಳು ಹಾರಾಡಿದ್ರು ನೋಡು, ರಾಜಕುಮಾರನ ಮದುವೆ ಆಗ್ತೇನೆ ಎನ್ನುವುದಾಗಿ. ಅಲ್ಲ, ತೊಂದರೆ ಆದ್ರೆ ತಾನೆ. ಮನುಷ್ಯನ ಪರಿಸ್ಥಿತಿ ಹೇಳು. ಮನುಷ್ಯರ ಪರಿಸ್ಥಿತಿ ನಾನು ಆ ರೀತಿ ವ್ಯಕ್ತಿತ್ವ. ನೀವು ಹಾಗಂತಲ್ಲ, ನಮ್ಮ ಗ್ರಹಚಾರ ಕೆಟ್ಟಂತಿದ್ರೆ ಏನು ಮಾಡು. ನೋಡು, ಹಾವು ನೋಡಿದವರು ಹಗ್ಗ ನೋಡಿದ್ರು ಹೆದರ್ತಾರೆ. ನೀನು ಓದಿದ ಪುಸ್ತಕದಲ್ಲಿ ಈ ರೀತಿ ಇದೆ ಅಂತ ಆದ್ರೆ ಅದ್ರ ಬಗ್ಗೆ ತಿಳಿಯುವುದು ಸಹಜ. ಆದ್ರಿಂದ ನಿಮ್ಮ ಮಾತಿಗೆ ನನಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ವಾ? ಹೆಚ್ಚಿಗೆ ಇದಿಲ್ಲ. ಏನೆಲ್ಲ ಮಾತಾಡ್ತಾಳೆ, ಅವಳು ಎಷ್ಟು ಮಾತಾಡ್ತಾಳೆ ಅನ್ನೋದು ನನಗೆ ಗೊತ್ತುಂಟು. ಮಾತಾಡ್ಬೇಡ, ಇದು ಒಂದು ನಿಮಿಷ ಇರು, ಅವನನ್ನ ಗೆಳೆಯ ಮಾತಾಡ್ಬೇಕು. ಮುಂದ್ ಬಾ. ನೀವು ಬೇಡ, ನಾನು ಮಾತಾಡ್ತೇವೆ ಈಗ. ನೀವು ಮಾತಾಡಿದ್ರೆ ಬೇರೆ ಬೇರೆ ಶಬ್ದ ಬರ್ತದೆ ಮತ್ತೆ. ಪ್ರಕೃತಿ ಬಾ ಮುಂದೆ. ಏನ್ ಹೇಳಿದೆ ನೀನು? ಏನು ಹೇಳಿದೆ? ನಂಬಿಕೆ ಇಲ್ಲ. ನಾನು ನಂಬಿಕೆ ಬರಬೇಕಿದ್ರೆ ನೀನು ಹೇಳಿದ ಹಾಗೆ ನಾನು ನಡೆದುಕೊಳ್ತೇನೆ. ನೀನು ಹೇಳಿದಾಗೆ ನಡೆದುಕೊಳ್ತೇನೆ. ನಂಬಿಕೆ ಬರಬೇಕಿದ್ರೆ ನಾನೇನ್ ಮಾಡ್ಬೇಕು ಹೇಳು? ನೀನು ನುಡಿದಂತೆ ನಡೆಯುತ್ತೇನೆ. ಮಾತಿಗೆ ತಪ್ಪೂರಲ್ಲ. ಅಲ್ಲ, ನಾವು ಜಗಳ ಮಾಡ್ತೇವೆ ಅಂತೇಳಿ ಬೇರೆಯವ್ರು ತಿಳ್ಕೊಳ್ಳು. ಜಗಳ ಅಲ್ಲ ಇದು. ಅಲ್ಲಲ್ಲ, ಹೌದು, ಮಾತಿಗೆ ಮಾತು. ಹೌದು, ಮಾತಿಗೆ ಮಾತು. ಮಾತಿಗೆ ತಪ್ಪುವವರಲ್ಲ ಅಂತ ಹೇಳ್ತೀರಿ. ಆಗ್ಲಿ, ನಿಮ್ಮ ಈ ದೊಡ್ಡ ಗುಣಕ್ಕೆ ನನ್ನದೊಂದು ಕೃತಜ್ಞತೆ. ಹೌದಾ? ಮಾತಿಗೆ ತಪ್ಪುವುದಿಲ್ಲ. ತಪ್ಪು ಏನಲ್ಲ. ಹಾಗಾದ್ರೆ ನೀವು ನನ್ನ ಮದುವೆ ಆಗ್ತೀರಲ್ಲ? ಮದುವೆ ಆಗಿಯೇ ಸಿದ್ಧ ಆದಿತ್ತು. ನಿನ್ನನ್ನ ಪ್ರೀತಿ ಮಾಡಿದವರು ನಾನು. ಆ ಉದ್ದೇಶದಿಂದ ನಿನ್ನನ್ನು ಮದುವೆ ಆಗಿ ಆಗ್ತೇನೆ. ನನ್ನನ್ನು ಮದುವೆ ಆಗುವುದಾದ್ರೆ ನಾನು ಹೇಳಿದ ಹಾಗೆ ಕೆಲವು ನಿಬಂಧನೆಗಳೆಲ್ಲ ನಿನ್ನದ್ದು ನಿಬಂಧನೆ ಉಂಟಾ? ಆದಿತ್ತು, ಹೇಳು ನೋಡುವ. ಸಾಮಾನ್ಯ ಒಬ್ಬ ನಮ್ಮಂತೆ ಪ್ರಜೆಗಳ ಹಾಗೆ ನನ್ನನ್ನ ಮದುವೆ ಆಗಿ ನನ್ನ ಈ ಬಿಡದಿಯಲ್ಲಿ ಇದ್ದು ನನ್ನ ಸಾಕಿ ಸಲಬೇಕು, ರಾಜ್ಯವನ್ನ ಬಿಡಬೇಕು, ನನ್ನ ಜೊತೆಗಿರಬೇಕು.
ಹೇಳುವಾಗ್ಲೇ ನಿನಗೆ ಎಚ್ಚರ ಸಮಯ ಆಗೋದು. ಇಲ್ಲ, ಸಮಯ ಇಲ್ಲ. ಸಮಯ ಇಲ್ಲದೆ ಇದ್ರು ನಾನು ಸಮಯ ಮಾಡ್ಕೊಂಡಾದ್ರು ಬೆಳಗಾದ್ರೂ ತೊಂದ್ರೆ ಇಲ್ಲ. ಅವಳಲ್ಲಿ ಮಾತಾಡ್ಬೇಕು. ಅಣ್ಣ ಅಣ್ಣ ಎಷ್ಟು ಬೇಗ ಆಗ್ತದೆ ಅಣ್ಣ, ಅಷ್ಟು ಬೇಗ ನೀನು ಸುಮ್ನೆ ಇರು. ನನಗೂ ಮಾತು ಬರ್ತದೆ. ನೀನು- ನಾನು ಮಾತಾಡ್ತೀನಿ. ನೀನು ಸುಮ್ನೆ ಇರು. ಅವ್ನು ಮಾತಾಡುದನ್ನು ಕೇಳು. ಆಗ್ತದ ಆಗ್ಲಿ. ಇಲ್ಲ ನಾನು ಮಾತಾಡ್ತೇನೆ, ನೀನು ಮಾತಾಡ್ಬೇಡ. ಮಾತಾಡ್ಲಿ. ಗೆಳೆಯ ನೀನು, ಗೆಳೆಯ ನಾನು ಹೇಳ್ತೇನೆ. ಬೇಡ ಆದಷ್ಟು ನೀನು ಮಾತಾಡ್ಬೇಡ. ಆದಷ್ಟು ಅವಳನ್ನು ನಾನು ಬೇಗ ಮುಗಿಸ್ಕೊಳ್ಳಿ. ಹೋಗ್ಲಿಕ್ಕಿನ್ನೂ ಸಮಯ ಉಂಟು. ಬೇಗ ಮುಗಿಸುವರು ನಾವೆಲ್ಲ, ಅದಕ್ಕೆ ಜೋಡಿಯಾಗಿದ್ದಿಲ್ಲಿ. ಪ್ರಕೃತಿ ನೀನೇನ್ ಹೇಳಿದೆ? ರಾಜ್ಯವನ್ನು ಬಿಡಬೇಕು, ಸಾಮಾನ್ಯ ಪ್ರಜೆ ಸಾಮಾನ್ಯ ಪ್ರಜೆಯಾಗಿ ದುಡಿದು ಈ ನಾಡಿನಲ್ಲಿ ದುಡಿಯಬೇಕು ಎನ್ನುವುದಾಗಿ ಹೇಳಿದ್ದಲ್ಲ. ಬಿಟ್ಟೆ ಬಿಟ್ಟೆ ಹೇಳಿ ನೀವು ಬಿಡ್ತೀರಿ ಅಂತ ನನಗೆ ಗೊತ್ತು. ಏನ್ ಬಿಡುದು? ಇದಕ್ಕೆ ನೀವು ಒಬ್ಬನೇ ಇಲ್ವಲ್ಲ? ಏನು ಅಲ್ಲಿ ಹೇಳ್ತಲ್ಲ ಮದುವೆ ಬೇಡ ಅಲ್ಲ, ಮೊದಲೇ ಬೇಡ ಅಂತ ಹೇಳಿದ? ಬಿಟ್ಟೆ ಅಂತ ಹೇಳಿ. ಬಿಟ್ಟೆ ಯಾ. ಏನನ್ನ ಅಂತ ತಿಳ್ತು. ಹೆಣ್ಮಕ್ಳಿಗೆ ಇದೇ ಹೇಳುದು ನಾನು. ಸ್ವಲ್ಪ ಆತುರ ಜಾಸ್ತಿ ಅಂತೇಳಿ ಹೆಚ್ಚಾಗ್ತದೆ ಆತುರ. ಮಾತಾಡುವ ಮೊದಲೇ ಬಾಯಿ ಹಾಕ್ತಾರೆ ಅಲ್ವಾ? ಅಲ್ವಾ? ಅದಕ್ಕಾಗಿ ಹೇಳುವುದು ನಾನು ಬಿಟ್ಟಿದ್ದೇನಲ್ಲ, ಏನಲ್ಲ? ರಾಜ್ಯವನ್ನ ಬಿಟ್ಟೆ, ರಾಜ್ಯ ಬಿಟ್ಟು? ಅಧಿಕಾರವನ್ನ ಬಿಟ್ಟೆ. ಬಿಟ್ಟು? ಆ ನಾಡಿಗೆ ಇನ್ನು ಮುಂದೆ ನಾನು ಕಾಲಿಡಲಾರೆ. ಯಾಕೆ? ಯಾಕೆ? ನಿನ್ನನ್ನ ಮದುವೆಯಾಗುವ ಉದ್ದೇಶ ಇನ್ನು ಮುಂದೆ ಸಾಮಾನ್ಯ ಪ್ರಜೆಯಾಗಿ ಈ ನಾಡಿನಲ್ಲಿ ಇರ್ತೇನೆ. ಹೇಗೆ ನಮಗೆ ಉಂಟಾ? ನೀವು ಹೇಗೆ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಎಲ್ಲವನ್ನು ಬಿಟ್ಟು ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಇಲ್ಲಿ ಇರ್ತೇನೆ. ಇವಾಗಲೇ ಮದುವೆ? ನೀನು ಬೇಕು ಒಟ್ಟಾರೆ ನನಗೆ. ಹಾಗಾದ್ರೆ ಮದುವೆ ಆಗ್ಬಿಡುವ? ಆಗುವುದೇ ಇವಾಗಲೇ ಈಗಲಾದ್ರೆ ನಾವು ತಯಾರಿ. ರಾಜಕುಮಾರ ವೀರ? ಅಲ್ಲ, ಈಗ ರಾಜಕುಮಾರ ಅಲ್ಲ ಬಿಡು. ಸಾಮಾನ್ಯ ಮಗ. ಸಾಮಾನ್ಯ ಅಲ್ವಾ? ಹೌದು. ಆಭರಣಗಳನ್ನ ಬಿಚ್ಚಿ ಆಮೇಲೆ ಇಡ್ತೇನೆ. ಬಿಚ್ಚೇ ಬೇಕಲ್ವಾ? ಬೇಕಾಗ್ತದೆ. ಹೋಗ್ಲಿ. ಹಾ. ಆದ್ರೂ ನನಗೆ ಬಹಳ ಸಂತೋಷ ಆಗಿದ್ದು. ಹೇಗೆ? ಯಾಕೆ? ನಿಮ್ಮ ಮಾತನ್ನ ಕೇಳಿದಾಗ ಸಂತೋಷವಾಯಿತು. ಅಲ್ಲ, ನನ್ನ ಮಾತು ಕೇಳಿದ್ರೆ ಕೆಲವರು ಸಂತೋಷ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ಹಾ. ರಾಜ್ಯವನ್ನಾದ್ರೂ ಬಿಡ್ತೇನೆ, ನಿನ್ನನ್ನು ಮದುವೆ ಆಗುತ್ತೇನೆ, ನಿನ್ನ ಜೊತೆಗೆ ಹೆಚ್ಚಿಗೆ ನನಗೆ ರಾಜ್ಯ ಮುಖ್ಯ ಅಲ್ಲ, ನೀನೇ ಮುಖ್ಯ ನನಗೆ. ಅಲ್ಲ, ಈಗ ವಾತಾವರಣಕ್ಕೆ ಈಗ ರಾಜ್ಯ ಎಲ್ಲ ಮುಖ್ಯ ಅಲ್ಲ, ಮುಖ್ಯವೇ ಆಗಿರ್ತದೆ. ಮೊದಲಿದ್ರೆ ವ್ಯವಸ್ಥೆ ಕಷ್ಟವೇ ಅಲ್ಲ, ಆಗಿರ್ತದೆ. ಅದು ಬೇಕು ಅಂತ ನಾನು ಹೇಳಿಲ್ಲ. ಹಾ. ನೀನು ಬೇಕು. ಹಾ. ನಿನ್ನನ್ನ ದುಡಿದು ನಾನು ಸಾಕ್ತೇನೆ ಎನ್ನುವುದಾಗಿ ಹೇಳಿದ್ದೇನೆ. ಅದು ಬಿಟ್ಟು ಅನ್ಯತಾ ಬೇರೆ ಮಾರ್ಗಕ್ಕೆ ನಾನು ಹೋಗುವನ. ಈ ಮಾತು ನನ್ನ ಮನಸ್ಸಿಗೆ ಹಿಡಿಸಿತು, ಮನಸ್ಸಿಗೆ ಸಂತೋಷವಾಯಿತು. ಹಾ. ಹಾಗಾಗಿ ಅದು ಸಾಮಾನ್ಯ ಆಳಾಗಿ ಬೇರೆಯವರು ಕೆಲವರದ್ದು ಉಂಟು. ಹೌದು, ಅಲ್ಲಿ ಹೋಗು, ಇಲ್ಲಿ ಹೋಗು, ಅಲ್ಲಿ ಮಾಡು, ಇಲ್ಲಿ ಮಾಡು ಅಂತ ಹೇಳುವಂತ ದೊಡ್ಡಸ್ತಿಗೆ ಕೆಲಸವನ್ನು ಮಾಡ್ತಾರೆ. ಹೌದೌದು. ಅದು ನಾನು ಮಾಡುವನಲ್ಲ, ಆಳಾಗಿ ದುಡಿತೇನೆ ಎನ್ನುವುದಾಗಿ ಹೇಳಿದ್ದೇನೆ. ನಾನು ಕೇಳಿದ್ದು ಅದನ್ನೇ ಅಲ್ವಾ? ಹಾಳಾಗಿರಬೇಕು. ಹಿಂದೆ ಹಾಳಾದವ ಮುಂದೆ ಅರಸಾಗಬಲ್ಲ, ಅರಸಾದವನು ಹಾಳಾಗಬಲ್ಲ. ಈಗ ಅರಸನಾದವನು ಹಾಳಾಗ್ತಾನೆ. ಹಾಗಾಗಿ ಆದ್ರೆ ಇಷ್ಟು ನಾನು ಹೇಳಿದ್ದೆ ಯಾಕೆ? ನಿಮ್ಮ ಮನಸ್ಥಿತಿಯನ್ನ ತಿಳಿಯುವ ಉದ್ದೇಶಕ್ಕಾಗಿ ನಾನು ಈ ಮಾತನಾಡಿದ್ದೆ ವಿನಃ ನಿಮ್ಮ ಮನಸ್ಸನ್ನು ನೋಯಿಸುವುದಕ್ಕಲ್ಲ. ಮತ್ತೆ ನೀವು ಹೇಗೆ ಮುಂದೆ ನನ್ನ ಮದುವೆಯಾಗಿ ಹೇಗೆ ಸಹಬಾಳ್ವೆಯನ್ನು ನಡೆಸ್ತೀರಿ, ನನ್ನನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ತೀರಿ, ಇದನ್ನ ತಿಳಿಯುವುದಕ್ಕಾಗಿ ಈ ರೀತಿ ನನ್ನನ್ನು ಪರೀಕ್ಷೆ ಮಾಡಿದ್ದ ನೀನು. ಪರೀಕ್ಷೆ ಮಾಡಿದ್ದು. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ನಿಮ್ಮದೇ. ಅಲ್ಲಿ ಗುರುಗಳು ಹೇಳುವುದೇನು ಗೊತ್ತುಂಟ? ಗುರುಗಳು ಹೇಳುವುದು ಹಾಗೆ, ಪ್ರಥಮ ಸ್ಥಾನದಲ್ಲಿದ್ದೀಯಾ, ಆದ್ರೆ ಇನ್ನೂ ಸ್ವಲ್ಪ ಕಲಿಯಬೇಕು ಮಗನೇ ಎನ್ನುವುದಾಗಿ ಹೇಳ್ತಾ ಇದ್ರು. ಇವತ್ತು ನೀವು ಹೇಳಿದ್ರಿ ನೋಡಿ, ಬಹಳ ಸಂತೋಷ. ಒಟ್ಟಾರೆ ನನ್ನನ್ನು ಮದುವೆಯಾಗುವುದು ಒಪ್ಪಿದ್ದೇನೆ. ಒಪ್ಪಿದೆಯಲ್ಲ?
ಯಾಕೆಂದ್ರೆ ನಿಮ್ಮಿಬ್ಬರ ವಾದ ವಿವಾದವನ್ನ ಕಂಡು ಅಚ್ಚರಿಗೊಂಡಿದ್ದೇನೆ, ಹಾಗೆ ಸಂತೋಷಗೊಂಡಿದ್ದೇನೆ. ಸಂತೋಷ ಆಗ್ಲೇಬೇಕು. ಇಬ್ಬರು ಮಾತನಾಡಿ ನಿನಗಿಂತ ಹೆಚ್ಚಿಗೆ ಸಂತೋಷ ಆಗಿತ್ತು ನನಗೆ. ಯಾಕೆ? ನಿನ್ನ ತಂಗಿ ಒಪ್ಪಿಗೆ ಕೊಟ್ಲಲ್ಲ, ಅದು ಸಂತೋಷ. ಇಬ್ಬರು ಮಾತನಾಡಿ ಒಪ್ಪಿದ್ದೀರಾ. ಆದ್ರೆ ಒಂದು, ಇದಕ್ಕೆ ನಿನ್ನ ತಂದೆಯವರು ಒಪ್ತಾರಾ? ನನ್ನ ತಂದೆಯವರು ಗೆಳೆಯ, ನನ್ನ ತಂದೆಯವರು ನನ್ನನ್ನ ಅತಿ ಮುದ್ದಿನಿಂದ ಸಾಕಿದ್ದಾರೆ. ನನ್ನ ಮಾತನ್ನ ತಿರಸ್ಕರಿಸುವ ಹಾಗೆ ಇಲ್ಲ. ಖಂಡಿತವಾಗೂ ಒಪ್ಪಿಗೆ ಕೊಟ್ಟು ವಿಜೃಂಭಣೆಯಿಂದ ಮದುವೆ ಮಾಡಿಯೇ ಮಾಡ್ತಾರೆ ಗೆಳೆಯ. ಆ ಭರವಸೆ ನನಗುಂಟು. ಓ ಮಾವ, ಮದುವೆ ಆಗ್ತಾ ಉಂಟು ಮಾವ, ಏನು ವ್ಯವಸ್ಥೆ ಇಲ್ಲವಾ? ಹೌದಾ? ವ್ಯವಸ್ಥೆ ಬಗ್ಗೆ ಕೇಳ್ತಾ ಇರ್ತಾನೆ ಅವನು ಯಾವಾಗ್ಲೂ. ಅಲ್ಲಿ ಬಂದವಾಗ್ಲೂ ಹಾಗೆ ಕೆಲವೊಂದು ಕಡೆ ವ್ಯವಸ್ಥೆಗಳು ಬೇಕಾಗ್ತದಂತಾರೆ. ತಿನ್ನಲು ಮಾತ್ರ ವ್ಯವಸ್ಥೆ ಬೇರೆ ವ್ಯವಸ್ಥೆ ಬೇಡುವಂತ ಎಲ್ಲ ವ್ಯವಸ್ಥೆನೂ ಬೇಕು ಅವನಿಗೆ. ಅದು ಗೊತ್ತಾಯ್ತು. ಇಬ್ಬರಿಗೂ ಸೇರಿ ಇರ್ಲಿ. ಹ? ಇಲ್ಲ, ನಿಮ್ಮ ಜೋಡಿ ಚೆನ್ನಾಗಿದೆ ಮಾತ್ರ, ಸರಿಯಾದ ಜೋಡಿ. ಅಂತ ಸುಮ್ಮನೆ ಕರೀತಾರೆ. ಯಾವುದು? ಜೋಡೆತ್ತುಗಳು ಅಂತ. ಅದೇ ಜೋಡೆತ್ತುಗಳು ಇಲ್ಲಿ ಮಾತ್ರ, ಬೇರೆ ಕಡೆ ಇಲ್ಲ. ಎತ್ತುಗಳು ಇನ್ನು ಮಳೆ ಬಂದ್ರೆ ಬೇಕಾಗ್ತದೆ ನೀವಿಬ್ರು. ಹೌದಲ್ವಾ? ಸರಿ, ನೋಡುವ. ಅವಕಾಶ ಇದ್ರೆ ಮುಂದಿನ ವರ್ಷ ಏನಾದ್ರೂ ಜೋಡೆತ್ತು ಮಾಡ್ಲಿಕ್ಕೆ ಆಗತ್ತಾ ನೋಡ್ತೇವೆ. ಈ ವ್ಯವಸ್ಥೆಯಿಂದ ಸ್ವಲ್ಪ ಉತ್ತೀರ್ಣರಾಗ್ತೀರಾ ನೋಡ್ತೇನೆ, ಅಲ್ವಾ? ಹಾಗಾದ್ರೆ ಗೆಳೆಯ, ಇನ್ನೇನು ಮದುವೆ ಸಿದ್ಧತೆ ಮಾಡಬೇಕು. ನಮ್ಮ ಅಪ್ಪನಲ್ಲಿ ಹೋಗಿ ವಿಚಾರವನ್ನ ಹೇಳಬೇಕು. ಅದಕ್ಕೆ ನೀವು ನನ್ನ ಜೊತೆ ಬರ್ತೀರಾ ಹೇಗೆ? ಅಲ್ಲ, ನಾನು ಹೋಗ್ತೇನೆ. ನೀವು ಬರ್ತೀರಾ? ಯಾಕೆ? ನೀನು ಯಾಕೆ ಅಲ್ಲಿ ಬಂದು ತೊಂದರೆ ಕೊಡ್ಲಿಕ್ಕ? ಮತ್ತೆ ಇಲ್ಲಿದ್ದೇ ತೊಂದರೆ ಹೆಚ್ಚಾಗಿದೆ ಅಂತೆ ನಿಮ್ಮದು, ಇಲ್ವಾ? ಅಲ್ಲ, ಹೇಳ್ತಾರೆ, ಗೊತ್ತಾಗುತ್ತೆ. ಕೆಲವರು ಹೇಳ್ತಾರೆ ಉದಯ ಒಬ್ಬ ಇದ್ದಾನೆ, ಅವ್ರು ಹಿಂದೆ ಕೂತು ಹೇಳ್ತಾರೆ. ಹೌದು, ಹೌದು, ಎದುರಿಗೆ ಯಾರು ಬರುದೇ ಇಲ್ವಾ? ತೊಂದರೆ ಕೊಡುವವನಲ್ಲ, ಸುಮ್ಮನೆ ಇರ್ತೀಯ ನೀನು. ಇಲ್ಲ, ನನ್ನ ಮಾವನ ನನ್ನನ್ನು ತೆಗಿಬೇಡ ಮಾರಾಯ. ಬೇಗ ಸಾಯುದಿಲ್ಲ ಮಾವ. ಅಲ್ಲ, ಸ್ವಲ್ಪ ದಿನ ಬೇಕಾಗ್ತದೆ. ಹೌದು, ವ್ಯವಸ್ಥೆಗಳು ಕೆಲವೊಂದು ಸರಿಯಾಗ್ಬೇಕಲ್ವಾ? ಉಂಟು ನನ್ನ ಮಾವ. ಅದಕ್ಕೆ ಬೇಕಾಗ್ತದೆ. ಇರಲಿ, ನೀವೆಲ್ಲರೂ ಸೇರಿ ನಮ್ಮ ಅರಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಿ. ಬಹಳ ಸಂತೋಷ. ಬೇಕಾದಷ್ಟು ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಿ ನಮ್ಮದೇ ಬಂಡಿಯನ್ನೇರಿ ಎಲ್ಲರೂ ನಮ್ಮ ಅರಮನೆಗೆ ಹೋಗಬನ್ನಿ.